Hello students, welcome to my YouTube channel. ಇವತ್ತಿನ ಈ ಕ್ಲಾಸ್ ಅಲ್ಲಿ ಕ್ಲಾಸ್ 10th ನ ಚಾಪ್ಟರ್ 1 ಆಗಿರುವಂತ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅನ್ನು ನೋಡ್ತಾ ಹೋಗೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಪಾಯಿಂಟ್ಸ್ ವೈಸ್ ಅಂಡ್ ರಿಟರ್ನ್ ನೋಟ್ಸ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. Now start. Chemical reactions. Chemical reactions ಅಂದ್ರೆ ಏನು? It is a process in which one or more substances formed new substances. ಅಂದ್ರೆ ಇದು ಒಂದು ಪ್ರೋಸೆಸ್. ಯಾವ ತರದ್ದು ಅಂತಂದ ಹೇಳಿದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ ಗಳು ಸೇರಿ ಒಂದು ಹೊಸ ಸಬ್ಸ್ಟೆನ್ಸ್ ಅನ್ನ ಫಾರ್ಮ್ ಮಾಡೋದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಕೆಮಿಕಲ್ ರಿಯಾಕ್ಷನ್ ಕಾಂಟ್ ಬಿ ರಿವರ್ಸ್ಡ್ ಬೈ ಎನಿ ಫಿಸಿಕಲ್ ಮೆಥಡ್ಸ್. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಗಳನ್ನ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಫಿಸಿಕಲ್ ಮೆಥಡ್ ಅಲ್ಲಿ ಮಾಡೋಕ್ಕಾಗಲ್ಲ. ಕೆಮಿಕಲ್ ಮೆಥಡ್ ಅಲ್ಲಿ ಮಾಡಬಹುದು, ಬಟ್ ಫಿಸಿಕಲ್ ಮೆಥಡ್ ಅಲ್ಲಿ ಈ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಸೇರಿದ್ರೆ ಏನಾಗುತ್ತೆ, ವಾಟರ್ ಸಿಗುತ್ತೆ. ಬಟ್ ಆ ವಾಟರ್ ಅನ್ನ ನಾವು ಮತ್ತೆ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಆಗಿ ರಿವರ್ಸ್ ಪ್ರೋಸೆಸ್ ಮಾಡಕ್ಕಾಗಲ್ಲ. ಅಂದ್ರೆ ಫಿಸಿಕಲ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿ ಇದನ್ನ ಚೇಂಜ್ ಮಾಡಕ್ಕಾಗಲ್ಲ. ನೆಕ್ಸ್ಟ್, ಕೆಮಿಕಲ್ ಈಕ್ವೇಷನ್ಸ್. ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಏನೇನ್ ಪ್ರೋಸೆಸ್ ಆಗಿರುತ್ತೆ ಅಂತಂದೇಳಿ ನೋಡೋಣ. ಮೊದಲನೇದಾಗಿ ಚೇಂಜ್ ಇನ್ ಸ್ಟೇಟ್ ಆಗಿರುತ್ತೆ. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತಂದ್ ಹೇಳ್ಬೇಕಂದ್ರೆ ಅಲ್ಲಿ ಚೇಂಜ್ ಇನ್ ಸ್ಟೇಟ್ ಅಂತಂದ ಹೇಳಿದ್ರೆ ಇಲ್ಲಿಗ ಎರಡು ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಎರಡು ಸೇರಿದಾಗ ನಿಮಗೆ ಪ್ರಾಡಕ್ಟ್ ಏನ್ ಬಂದಿದೆ, ಲಿಕ್ವಿಡ್ ಆಗಿದೆ. ಲಿಕ್ವಿಡ್ ಆ ರೀತಿಯಲ್ಲಿ ಅದರ ಸ್ಟೇಟ್ ಚೇಂಜ್ ಆಗ್ಬೋದು. ಅಂದ್ರೆ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಗ್ಬೋದು, ಅಥವಾ ಲಿಕ್ವಿಡ್ ಇದ್ದಿದ್ದು ಮತ್ತೆ ಗ್ಯಾಸ್ ಆಗ್ಬೋದು. ಈ ರೀತಿ ಅದರ ಸ್ಟೇಟ್ ಅಲ್ಲಿ ಚೇಂಜ್ ಆಗುತ್ತೆ. ಮತ್ತೆ ನೆಕ್ಸ್ಟ್, ಚೇಂಜ್ ಇನ್ ಕಲರ್ ಆಗಿರುತ್ತೆ. ಚೇಂಜ್ ಇನ್ ಕಲರ್ ಅಂತಂದ ಹೇಳಿದ್ರೆ ಅದರ ಬಣ್ಣದಲ್ಲಿ ಬದಲಾವಣೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬಣ್ಣದಲ್ಲಿ ಅಂತಂದ ಹೇಳಿದ್ರೆ ಇದರಲ್ಲಿ ನೀವು ನೋಡ್ತೀರಿ ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್ಸ್ ಗಳಲ್ಲಿ ಕಲರ್ ಚೇಂಜ್ ಆಗೋದನ್ನ ನೋಡ್ತೀರಿ. ಮತ್ತೆ ಚೇಂಜ್ ಇನ್ ಟೆಂಪರೇಚರ್ ಅಲ್ಲಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದ ಹೇಳಿದ್ರೆ ಇಲ್ಲಿ ಒಂದು ಬೀಕರ್ ಅಲ್ಲಿ ನೀವು ಯಾವುದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೊಂಡು ಅದರಲ್ಲಿ ಕೆಲವೊಂದು ಜಿಂಕ್ ಗ್ರಾನ್ಯೂಲ್ ಗಳನ್ನ ಹಾಕಿದ್ರೆ ಅದು ಏನಾಗುತ್ತೆ, ರಿಯಾಕ್ಷನ್ ಆಗ್ಬಿಟ್ಟು ನಿಮ್ಗೆ ಗ್ಯಾಸ್ ಹೊರಗಡೆ ಬರುತ್ತೆ. ಅದೇ ರೀತಿ ಈ ಬೀಕರ್ ಅನ್ನ ಮುಟ್ಟಿ ನೋಡಿದ್ರೆ ಅದು ಹೀಟ್ ಆಗಿರುತ್ತೆ. ಸೊ ಚೇಂಜ್ ಇನ್ ಟೆಂಪರೇಚರ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಕೂಡ ಆಗಿರುತ್ತೆ. ಎವಲ್ಯೂಷನ್ ಆಫ್ ಗ್ಯಾಸ್ ಕೂಡ ಆಗಿರುತ್ತೆ. ಅಂದ್ರೆ ಇಲ್ಲಿ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಹಾಗೆ ನಾವು ಡೈಲಿ ಲೈಫ್ ಅಲ್ಲಿ ಈ ಕೆಮಿಕಲ್ ರಿಯಾಕ್ಷನ್ ಅನ್ನ ನೋಡ್ತೀವ ಅಂತಂದೇಳಿ ನೋಡಿದ್ರೆ ಡೈಜೆಷನ್ ಆಫ್ ಫುಡ್ ಅಂದ್ರೆ ನಮ್ಮ ಆಹಾರ ಜೀರ್ಣ ಆಗುತ್ತಲ್ಲ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ರೆಸ್ಪಿರೇಷನ್ ಅಂತ ಹೇಳಿದ್ರೆ ಉಸಿರಾಟ ಕ್ರಿಯೆ ನೀವು ಹೆಂಗೆ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕ್ತಿರೋ ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ರಸ್ಟಿಂಗ್ ಐರನ್ ಅಂತಂದ ಹೇಳಿದ್ರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದು. ಅಂದ್ರೆ ಕಬ್ಬಿಣ ಕೆಂಪಾಗುತ್ತೆ. ಅದು ಕೂಡ ಒಂದೇ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಅಂದ್ರೆ ಆ ಕಬ್ಬಿಣಕ್ಕೆ ರಸ್ಟ್ ಆಗೋದನ್ನ ತಡೆಯೋಕೋಸ್ಕರ ಪೇಂಟ್ ಹಾಕಿರ್ತಾರೆ, ಅಥವಾ ಅದನ್ನ ಹಂಗೆ ಬಿಟ್ರೆ ಏನಾಗುತ್ತೆ, ಅದರ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಚೇಂಜ್ ಇನ್ ಕಲರ್ ಆಗಿರುತ್ತೆ. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಕರ್ಡ್ ಅಂದ್ರೆ ಮೊಸರಾಗೋದು. ಹಾಲು ಮೊಸರಾಗೋದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಮತ್ತೆ ಫಾರ್ಮೆಂಟೇಶನ್ ಆಫ್ ಗ್ರೇಪ್ಸ್ ಅಂತಂದ ಹೇಳಿದ್ರೆ ಆ ಗ್ರೇಪ್ಸ್ ಗಳು ಸ್ವಲ್ಪ ದಿನ ಮನೆಯಲ್ಲಿ ಇಟ್ರೆ ಏನಾಗುತ್ತೆ, ಕಳತೋಗಿರುತ್ತೆ. ಅದಕ್ಕೆ ಫಾರ್ಮೆಂಟೇಶನ್ ಆಫ್ ಗ್ರೇಪ್ಸ್ ಆಗುತ್ತೆ. ಇದು ಒಂದು ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಫಾರ್ಮೆಂಟೇಶನ್ ಆಫ್ ಗ್ರೇಪ್ಸ್ ಇದ್ದ ಏನ್ ತಯಾರು ಮಾಡ್ತೀವಿ, ವೈನ್ ಕೂಡ ತಯಾರು ಮಾಡ್ತಾರೆ, ಹೌದಾ? ಅದೇ ರೀತಿ ನೆಕ್ಸ್ಟ್ ಅದರ್ ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಯಾವುವು ಮತ್ ನೋಡುವಂತವ ಯಾವ ಅಂತಂದ ಹೇಳಿದ್ರೆ ಬರ್ನಿಂಗ್ ಆಫ್ ಪೇಪರ್ ಅಂದ್ರೆ ಪೇಪರ್ ಸುಡೋದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಫೋಟೋಸಿಂಥಸಿಸ್ ಅನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂದೇಳಿ ಕರಿತೀವಿ. ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಬೇಕಿಂಗ್ ಕೇಕ್ ತಯಾರು ಮಾಡೋದು ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್ಸ್ ಅದು ಕೆಮಿಕಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿದೆ. ವೇಸ್ಟ್ ಡಿಕಂಪೋಸಿಷನ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ.
ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಹ್ಯಾಸ್ 2 ಕಾಂಪೋನೆಂಟ್ಸ್. ಕೆಮಿಕಲ್ ರಿಯಾಕ್ಷನ್ ನಲ್ಲಿ 2 ಕಾಂಪೋನೆಂಟ್ಸ್ ಬರುತ್ತೆ. ಯಾವುವು ಅಂತಂದು ಹೇಳಿದ್ರೆ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತವನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಆದ್ರೆ ಪ್ರಾಡಕ್ಟ್ ಅಂದ್ರೆ RHS ಏನಾಗಿರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದನ್ನ ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಹಾಗಿದ್ರೆ ರಿಯಾಕ್ಟೆಂಟ್ಸ್ ಅಂದ್ರೆ ಏನು? ರಿಯಾಕ್ಟೆಂಟ್ಸ್ ಅಂದ್ರೆ ದ ಸಬ್ಸ್ಟೆನ್ಸ್ ಹೂ ಟೇಕ್ಸ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ರಿಯಾಕ್ಟೆಂಟ್ಸ್. ಅಂದ್ರೆ ಯಾವ ಸಬ್ಸ್ಟೆನ್ಸ್, ಯಾವ ಸಂಯುಕ್ತವು ಆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸುತ್ತಲ್ಲ ಅದಕ್ಕೆ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ತೋರಿಸ್ತೀವಿ. ಅದೇ ರೀತಿ ಪ್ರಾಡಕ್ಟ್ಸ್ ಅಂದ್ರೆ ಯಾವುವು? ಪ್ರಾಡಕ್ಟ್ಸ್ ಅಂತಂದು ಹೇಳಿದ್ರೆ ದ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ ಆರ್ ಕಾಲ್ಡ್, ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಫಾರ್ಮ್ ಆಗಿರುವಂತಹ ನ್ಯೂ ಸಬ್ಸ್ಟೆನ್ಸ್ ಗೆ ಏನಂತ ಕರಿತೀವಿ? ಪ್ರಾಡಕ್ಟ್ ಅಂತಂದೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ರಿಯಾಕ್ಟ್ ಆಗಿ ವಿತ್ ಆಕ್ಸಿಜನ್ ಅಂಡ್ ಫಾರ್ಮ್ಡ್ ವಾಟರ್. ಹೈಡ್ರೋಜನ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದ್ಮೇಲೆ ಏನ್ ಕೊಡುತ್ತೆ? ವಾಟರ್ ಕೊಡುತ್ತೆ. ಇಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಅದು ಫಾರ್ಮ್ಡ್ ಆಗಿರೋ ವಾಟರ್ ಅನ್ನು ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಟ್ ಇನ್ ಏರ್. ಮೆಗ್ನೀಷಿಯಂ ರಿಬ್ಬನ್ ಏರ್ ಜೊತೆಗೆ ಅದು ಸುಟ್ಟ ಮೇಲೆ ಗಿವ್ಸ್ ಅಸ್ ಮೆಗ್ನೀಷಿಯಂ ಆಕ್ಸೈಡ್. ಯಾವುದನ್ನ ಕೊಡುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ಬಂಟ್ ಆದ್ರೆ ಏನ್ ಸಿಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಇದಕ್ಕೆ ಕೆಲವೊಂದು ಕೆಮಿಕಲ್ ಈಕ್ವೇಶನ್ಸ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ಬರೀತೀವಿ ಕೆಮಿಕಲ್ ಈಕ್ವೇಶನ್ಸ್ ಅಂತಂದ ಹೇಳಿ ನೋಡ್ತಾ ಹೋಗೋಣ. ಕೆಮಿಕಲ್ ಈಕ್ವೇಶನ್ಸ್ ಅಂತಂದ ಹೇಳಿದ್ರೆ ಎ ಕೆಮಿಕಲ್ ರಿಯಾಕ್ಷನ್ ರೆಪ್ರೆಸೆಂಟೆಡ್ ಬೈ ಕೆಮಿಕಲ್ ಈಕ್ವೇಶನ್. ಅಂದ್ರೆ ನಾವು ಕೆಮಿಕಲ್ ಈಕ್ವೇಶನ್ಸ್ ಪ್ರತಿ ಸರಿನ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಅಂತಂದು ಹೇಳಿ ಬರೆಯೋದಕ್ಕಿಂತ ಅವುಗಳನ್ನ ಸಿಂಬಲಿಕ್ ಆಗಿ ತೋರಿಸಿ ಬರೆಯುವಂತದ್ದನ್ನೇ ಕೆಮಿಕಲ್ ಈಕ್ವೇಶನ್ ಅಂತಂದು ಹೇಳಿ ಕರಿತೀವಿ. ಕೆಮಿಕಲ್ ರಿಯಾಕ್ಷನ್ ರೆಪ್ರೆಸೆಂಟೆಡ್ ಬೈ ಕೆಮಿಕಲ್ ಈಕ್ವೇಶನ್ ಹೆಂಗೆ ಅಂತಂದು ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ ಸಿಂಬಲ್ಸ್ ಆಫ್ ಸಬ್ಸ್ಟೆನ್ಸಸ್. ಅಂದ್ರೆ ಆ ಸಬ್ಸ್ಟೆನ್ಸ್ಗಳು ಏನ್ ಎಲಿಮೆಂಟ್ಸ್ ಇರುತ್ತಲ್ಲ ಅಥವಾ ಸಬ್ಸ್ಟೆನ್ಸ್ಗಳು ಏನಿರುತ್ತಲ್ಲ ಅವುಗಳನ್ನ ಸಿಂಬಲಿಕ್ ಫಾರ್ಮ್ ಅಲ್ಲಿ ತೋರಿಸಿ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ವಿತ್ ಮೆನ್ಷನ್ ಆಫ್ ಫಿಸಿಕಲ್ ಸ್ಟೇಟ್. ವಿತ್ ಫಿಸಿಕಲ್ ಸ್ಟೇಟ್ ಅಂದ್ರೆ ಅದು ಹೈಡ್ರೋಜನ್, ಗ್ಯಾಸ್, ಸಾಲಿಡ್ ಅಥವಾ ಲಿಕ್ವಿಡ್ ಅಂತಂದೇಳಿ ಅದ್ರ ಜೊತೆಗೆ ಮೆನ್ಷನ್ ಮಾಡಿ ಈ ಕೆಮಿಕಲ್ ಈಕ್ವೇಶನ್ ಅನ್ನ ಬರೀತೀವಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ಫಾರ್ಮ್ಡ್ ವಾಟರ್. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಇದು ಏನ್ ಫಾರ್ಮ್ ಮಾಡುತ್ತೆ? ವಾಟರ್ ಅನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಹೈಡ್ರೋಜನ್ ಅನ್ನೋದು ಗ್ಯಾಸ್, ಆಕ್ಸಿಜನ್ ಅನ್ನೋದು ಗ್ಯಾಸ್. ಅದು ಫಾರ್ಮ್ ಪ್ರಾಡಕ್ಟ್ ಏನಾಗಿರುತ್ತೆ? ವಾಟರ್. ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದೇ ರೀತಿ Mg ಪ್ಲಸ್ O2 ಇಟ್ ಗಿವ್ಸ್ MgO, ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಇಲ್ಲಿ ಇನ್ನೊಂದು ಸ್ಟೇಟ್ ಬರುತ್ತೆ, ಆಕ್ವಸ್ ಸೊಲ್ಯೂಷನ್ ಅಂತಂದೇಳಿ. ಆಕ್ವಸ್ ಸೊಲ್ಯೂಷನ್ ಅಂತಂದು ಹೇಳಿದ್ರೇನು? ಇಟ್ ಈಸ್ ಎ ಸೊಲ್ಯೂಷನ್ ಇನ್ ವಿಚ್ ಸಾಲ್ವೆಂಟ್ ಇನ್ ವಾಟರ್. ಇಟ್ ಈಸ್ ಎ ಸೊಲ್ಯೂಷನ್ ಇನ್ ಸಾಲ್ವೆಂಟ್ ಇನ್ ವಾಟರ್. ಇಸ್ ಇಟ್ ಕಾಲ್ಡ್ ಆಕ್ವಸ್ ಸೊಲ್ಯೂಷನ್ ಅಂತಂದೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಿಮಗೇನೆ ಕ್ವರೀಸ್ ಇದ್ರೆ ಅಥವಾ ಡೌಟ್ಸ್ ಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಗೆ ಕ್ಲಾಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ ಅಂಡ್ ನಿಮ್ ಫ್ರೆಂಡ್ಸ್ ಜೊತೆಗೂ ಈ ಕ್ಲಾಸ್ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.